ರಮೇಶ್ ಕುಮಾರ್ ಸ್ವಾಮಿಗಳು ಆ ಲೋ ಲೆವೆಲ್ಗೆ, ನಾನು ಬೆದರಿಸುವಂಥ ಲೆವೆಲ್ಗೆ, ಥ್ರೆಟ್ನಿಂಗ್ ಮಾಡುವಂಥ ಲೆವೆಲ್ಗೆ ರಮೇಶ್ ಕುಮಾರ್ ಅವರು ಹೋಗುವಂಥದ್ದು ಸಂದರ್ಭ ಏನೂ ಇಲ್ಲ. ಆ ಥರ ಅವರು ಅಲ್ಲ, ಆ ಥರ ಸಂದರ್ಭಕ್ಕೆ ಅಂತೂ ಏನೂ ಇಲ್ಲ. ಅದನ್ನು ಅವರೆಲ್ಲೂ ಮಾತಾಡಿದಾರೋ ಏನು ಮಾಡಿದಾರೋ ಅವ್ರಿಗೊಂದು ಕಂಪ್ಲೇಂಟ್ ಕೊಟ್ಟು ಒಂದು ಏನು ಎಲ್ಲಾದರೂ ಮಾತಾಡೋ ರೆಕಾರ್ಡ್ಸು ಏನಾದರೂ ಇದ್ದಾಗ ಕಂಪ್ಲೇಂಟ್ಸ್ ಕೊಟ್ಟರೆ ಆ ಕಂಪ್ಲೇಂಟ್ಸ್ಗೆ ಪೊಲೀಸ್ ಎನ್ಕ್ವೈರಿ ಮಾಡಿ. ರಮೇಶ್ ಕುಮಾರ್ ಅವ್ರ ಮೇಲೆ ಆರೋಪ ಮಾಡಿದಾಗ ರಮೇಶ್ ಕುಮಾರ್ ಅವ್ರು ಮಾತಾಡಿರೋದು ಎಲ್ಲಾದರೂ ಒಂದು ವಿಡಿಯೋ ರೆಕಾರ್ಡು, ಆಡಿಯೋ ರೆಕಾರ್ಡು ಏನಾದರೂ ತೊಗೊಂಡೋಗಿ ಇವರು ಒಂದು ರಮೇಶ್ ಕುಮಾರ್ ಒಂದು ದೊಡ್ಡ ಮನುಷ್ಯ, ಅವರು ಒಂದು ಸೀನಿಯರ್ ಲೀಡರು, ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡಲಿ. ನನಗೆ ಹಿಂಗೆ ಮಾತಾಡಿದರೆ ಥ್ರೆಟ್ನಿಂಗ್ ಇದೆ, ನನಗೆ ಈ ಥರ ಮಾಡಿದರೆ ಎಲ್ಲ ಆಧಾರ ತೊಗೊಂಡು ಕಂಪ್ಲೇಂಟ್ ಕೊಟ್ಟಾಗ ನಾವು ಅದ್ರ ಬಗ್ಗೆ ಮಾತಾಡುವಂಥದ್ದು ಇರುತ್ತೆ. ಯಾರೇ ಆಗಲಿ ಥ್ರೆಟ್ನಿಂಗ್ ಮಾಡಿದಾಗ ನಾವು ಯಾವುದನ್ನು ಸಹಿಸೋದಿಲ್ಲ. ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿದ್ರು ರಮೇಶ್ ಕುಮಾರ್ ಅವರು ಮನೆಯಲ್ಲಿದ್ದಾಗ ಹುಡುಕಿ ಏನೇನಿದೆ ಅಂತ ಹೇಳಿದ್ರು. ಸರ್, ಪತ್ರಕರ್ತರು ಮಾಧ್ಯಮದಲ್ಲಿ ಹೇಳ್ಕೊಡ್ತೀನಿ, ಲೋಕಾಯುಕ್ತ ಇವತ್ತು ರಮೇಶ್ ಕುಮಾರ್ ಕಳಿಸಿದ್ರೆ ಲೋಕಾಯುಕ್ತ ಬರೋದಿಲ್ಲ. ಲೋಕಾಯುಕ್ತ ಬಂದ್ಬಿಟ್ಟು ಸರ್ಕಾರದ ಒಂದು ಸಂಸ್ಥೆ, ಅದು ಆ ಸಂಸ್ಥೆ ಇರೋದ್ರಿಂದ ಲೋಕಾಯುಕ್ತಗೆ ಅರ್ಜಿಗಳು ಯಾರು ಕೊಟ್ಟಿದ್ದಾರೆ, ಯಾರು ಒಂದು ಅರ್ಜಿಗಳು ಕೊಟ್ಟಿದ್ದಾರೆ. ಮೊದಲು ಇದು ಇವಾಗಿಲ್ಲ, 4-5 ವರ್ಷಗಳ ಹಿಂದುಗಡೆ ಬಂದ್ಬಿಟ್ಟು ಇದಕ್ಕೆಲ್ಲ ಅರ್ಜಿಗಳು ಕೊಟ್ಟಿರುವಂಥದ್ದು, ಅವ್ಯವಹಾರಗಳು ನಡೆದಿದ್ದಾವೆ, ಏನೇನು ನಡೆದಿದೆ ಅಂತ ಅರ್ಜಿಗಳು ಕೊಟ್ಟಿದ್ದಾರೆ. ಇದ್ರ ಮೇಲೆ ಅವ್ರು ಎನ್ಕ್ವೈರಿಗೆ ಬಂದಿರ್ಬೋದು. ಯಾರೋ ಒಂದು ಲೀಡರ್ ಹೇಳ್ಬಿಟ್ರೆ, ಒಂದು ಇವ್ರು ಹೇಳ್ಬಿಟ್ರೆ ಬರ್ತಾರೆ ಅನ್ನೋದು ಅದು ಶುದ್ಧ ಸುಳ್ಳು. ಯಾರೋ ಒಬ್ರು ಹೇಳಿದ್ರೆ ಬರುವಂಥದ್ದು ಲೋಕಾಯುಕ್ತದ್ದು. ನಮ್ಮ ಒಂದು ಲೋಕಾಯುಕ್ತ ಸಂಸ್ಥೆ ಮೇಲೆ ನಾವೇ ಅನುಮಾನಗಳನ್ನು ಪಡಬಾರ್ದು. ಈ ರಾಜ್ಯದ ಪ್ರಜೆಗಳಾಗಿ ನಾವು ಅನುಮಾನಗಳನ್ನು ಪಡಬಾರ್ದು. ಆ ಸಂಸ್ಥೆ ಅವ್ರು ಯಾರಿದ್ದಾರೋ ಅದರಲ್ಲಿ ಲೋಕಾಯುಕ್ತದಲ್ಲಿರುವಂಥ SP ಇದ್ದಾರಲ್ಲ, ಅಟ್ ಪ್ರೆಸೆಂಟ್ ಲೋಕಾಯುಕ್ತ SP ADGP ಏನೋ ಅವ್ರ ಹೆಸರು ಸುಬ್ರಹ್ಮಣ್ಯನೋ ಯಾರೋ ಇದ್ದಾರೆ. ಇವಾಗ ಅವರಷ್ಟು ಆನೆಸ್ಟ್ ಆಫೀಸರ್ ಯಾರು ಇಲ್ಲ ಗೊತ್ತಾ, ಅಷ್ಟು ಆನೆಸ್ಟ್ ಆಫೀಸರ್. ಅಂಥ ಆಫೀಸರ್ ಅವ್ರಿಗೆಲ್ಲ ಫೋನ್ಗಳು ಮಾಡಿ ನೀವು ರೈಡ್ ಮಾಡಿ ಅಂತ ಹೇಳಿದ್ರೆ ಇದ್ಕೊಂಡು ಅವ್ರು ಮಧ್ಯದಲ್ಲಿ ಒಳಗಡೆ ಆಗ್ತಾರೆ. ಅಂಥ ಆನೆಸ್ಟ್ ಆಫೀಸರ್ ಯಾರನ್ನ ಕೇಳ್ಬೇಡಿ, ಅವ್ರ ಬಗ್ಗೆ ತುಂಬ ಆನೆಸ್ಟ್ ಆಫೀಸರ್ಸ್ ಅವ್ರು ಯಾರನ್ನ ಅಂತ ಕೇಳುವಂಥವ್ರಲ್ಲ ಅವರೆಲ್ಲ. ಅದು ನೋಡಿ ಹಂಗೆ ಹೇಳಕ್ಕೆ ಹೋದ್ರೆ ಇವತ್ತು ನಮ್ಮ ನಾಯಕರಾದಂಥ ಪರಮೇಶ್ವರ್ ಸಾಹೇಬ್ರಿಗೆ ED ರೈಡ್ ಆಗಿದೆ. ನಿಮಗೆಲ್ಲ ಗೊತ್ತು, ನಿಮ್ಮ ಮಾಧ್ಯಮದಲ್ಲೇ ನೋಡಿದ್ವಿ, ಕರೆಕ್ಟಾ? ಹಾಗಾದ್ರೆ ನಾವು ಆಪೋಸಿಷನ್ ಪಕ್ಷದ ಮೇಲೆ ಹೇಳೋಕ್ಕಾಗುತ್ತೆ, ಅವ್ರು ಮಾಡಿಸಿದ್ದಾರೆ ಅಂತ ಹೇಳೋಕ್ಕಾಗುತ್ತೆ. ನಂಜೇಗೌಡರ ಮೇಲೆ ED ರೈಡ್ ಆಯಿತು ಅಂದರೆ ಬೇರೆ ಪಕ್ಷದವ್ರು ಮಾಡಿಸಿದ್ದಾರೆ ಅಂತ ಹೇಳೋಕ್ಕಾಗುತ್ತೆ. ನಾವು ಅದೊಂದು ಸಮಸ್ಯೆ, ಯಾರೋ ಒಂದು ಅರ್ಜಿ ಕೊಟ್ಟಾಗ, ಯಾರೋ ಒಂದು ಕಂಪ್ಲೇಂಟ್ ಮಾಡಿದಾಗ ಆ ಕಂಪ್ಲೇಂಟ್ ಆಧಾರದ ಮೇಲೆ ಅವ್ರು ಬಂದು ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಮಾಡುವಂಥದ್ದು ಅವ್ರ ಜವಾಬ್ದಾರಿ. ಅದರಿಂದ ಅವ್ರು ಮಾಡಿಸಿದ್ರು ಇವ್ರು ಮಾಡಿಸಿದ್ರು ಅಂತೇಳಿ ನಮ್ಮ ಸಂಸ್ಥೆಗಳ ಮೇಲೆ, ನಮ್ಮ ಸರ್ಕಾರದ ಸಂಸ್ಥೆಗಳು ED ಆಗ್ಬೋದು, ಲೋಕಾಯುಕ್ತ ಆಗ್ಬೋದು, ಇಂಥದ್ರ ಮೇಲೆ ನಾವು ಆಪಾದನೆಗಳು ಮಾಡೋದು ತಪ್ಪು, ಮಾಡಬಾರ್ದು. ಅವ್ರು ಹೇಳಿದ್ರು ಸರ್, ಅಂತ ಆ ಟೈಮಲ್ಲಿ ಇನ್ಸ್ಪೆಕ್ಟರ್ಗೆ ರಮೇಶ್ ಕುಮಾರ್ ಅವರು ಖುದ್ದಾಗಿ ಫೋನ್ ಮಾಡಿದ್ದಾರೆ. ಹೌದು, ಆ ಥರ ಮಾಡಿದ್ರೆ, ಖುದ್ದಾಗಿ ಮಾಡಿದ್ರೆ ಆ ಇನ್ಸ್ಪೆಕ್ಟರ್ ಯಾರು, ಅವ್ರನ್ನೂ ರಮೇಶ್ ಕುಮಾರ್ ಅವರಿಬ್ಬರು ಸೇರಿಸಿ ಒಂದು ಕಂಪ್ಲೇಂಟ್ ಕೊಟ್ಟರೆ ಅವರಿಬ್ಬರದ್ದು ಮೊಬೈಲ್ ಟ್ರಾನ್ಸಾಕ್ಷನ್ ಏನು ನಡೆದಿದೆ ಅನ್ನೋದು ಗೊತ್ತಾಗುತ್ತಲ್ಲ. ಕಂಪ್ಲೇಂಟ್ ಕೊಡಲಿ ಅವ್ರು, ಪಾಪ ಅವರು ಆ ಥರ ಒಂದು ಡೌಟ್ ಇದ್ದಾಗ ಕಂಪ್ಲೇಂಟ್ ಕೊಡಲಿ, ಒಳ್ಳೆ ಕಂಪ್ಲೇಂಟ್ ಕೊಡಬೇಕಲ್ಲ.